ಎಂಥ ಸಂತೋಷದ ವಿಚಾರ ಹೇಳ್ತಾ ಇದೆಯಾ? ಬೇರೆ ಮನೆ ಮಾಡಿದ್ರಾ ನೀವು? ಬಿಡು, ಮತ್ತೆ ನೀನು ನಿನ್ನ ಗಂಡ ಖುಷಿಯಾಗಿರಿ ಯಾವಾಗ್ಲೂ. ನಿಮ್ಮ ಅತ್ತೆ ಯಮ್ಮಂದು ಕಿರಿಕಿರಿ ಕಾಟ ಏನೂ ಇರಲ್ಲ, ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ನಗ್ನಗ್ತಾ ಇರಿ. ಸರಿ ಆಯಿತು, ನೀನು ಯಾವಾಗ ಫ್ರೀ ಐತಿ ಆವಾಗ ನಂಗೆ ಫೋನ್ ಮಾಡು ಆಯಿತಾ, ಮಾತಾಡೋಣ. ಎಂಥ ಸಂತೋಷದ ವಿಚಾರ ಹೇಳಿದ್ಲು ನನ್ನ ಮಗಳು. ಆಯ್ತೇನೆ ಕಾಫಿ? ಎಷ್ಟೊತ್ತಾಯ್ತು ನೀನು ಕಾಫಿ ಮಾಡೋಕ್ಕೆ ಹೇಳಿ, ಇನ್ನೂ ಕಾಫಿ ಮಾಡಿಲ್ವಲ್ಲ ನೀನು? ಒಂದು 5 ನಿಮಿಷ ಅತ್ತೆ, ಆಗೋಯ್ತು ಕಾಫಿ. ಇಲ್ಲಿ ಕೇಳು, ನನ್ನ ಮಗಳು ಅಳಿಯ ಬೇರೆ ಮನೆ ಮಾಡಿದ್ರಂತೆ. ಇನ್ಮೇಲೆ ಅವ್ರ ಅತ್ತೆ ಕಾಟ ಇಲ್ದೇನೆ ನೆಮ್ಮದಿಯಾಗಿ ಜೀವನ ಮಾಡ್ತಾಳೆ ಅವಳು. ಹೌದಾ? ಒಳ್ಳೇದಾಯ್ತು ಬಿಡಿ ಅತ್ತೆ. ಮತ್ತೆ ತಗೊಳ್ಳಿ ಅತ್ತೆ ಕಾಫಿ. ಅತ್ತೆ ಒಂದು ಮಾತು ಕೇಳಬೇಕಿತ್ತು ಅತ್ತೆ ನಿಮ್ಮ ಹತ್ರ ನಾನು. ಕೇಳು. ಏನು ಅತ್ತೆ? ನಾನು ನಿಮ್ಮ ಮಗನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನಗೂ ಹಿಂಸೆ ಆಗ್ತಾ ಇದೆ ಅತ್ತೆ ಇಲ್ಲಿ. ಅಲ್ಲ ಕಣೆ, ಏನು ಮಾತಾಡ್ತಾ ಇದೀಯಾ ನೀನು? ನನ್ನ ಮಗನ್ನು ದೂರ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ಯಾ? ಇದೇ ಬುದ್ಧಿನಾ ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ಕೊಟ್ಟಿರೋದು, ಮನೆ ಹೊಡಿಯೋ ಬುದ್ಧಿನಾ? ನಮ್ಮಪ್ಪ ಅಮ್ಮ ನನಗೆ ಮನೆ ಹಾಳು ಮಾಡೋ ಬುದ್ಧಿ ಹೇಳ್ಕೊಟ್ರೆ, ಮತ್ತಿವಾಗ ನೀವು ನಿಮ್ಮ ಮಗಳಿಗೆ ಹೇಳ್ಕೊಟ್ಟು ಬುದ್ಧಿ ಯಾವುದತ್ತೆ ಅದು?